ನಮಸ್ಕಾರ. ಬೆಳಗ್ಗೆ 5:45 6 ಗಂಟೆಗೆ ಅಲ್ಲಿ ರೋಪ್ವೇ ಹತ್ರ ಟಿಕೆಟಿಗೆ ನಿಲ್ಲಬೇಕು ಹೋಗಿ ಲೈನಲ್ಲಿ. ಆನ್ಲೈನ್ ಟಿಕೆಟ್ ಚೆಕ್ ಮಾಡಿದೆ, ಸಿಗಲಿಲ್ಲ ಎಲ್ಲೂ. ರೆಡಿಯಾಗಿ ಕೂತಿದ್ದೀನಿ, ಕ್ಯಾಮ್ರಾ ಎಲ್ಲ ತಗೊಂಡು ನೋಡೋಣ ಅಲ್ಲಿ ಎಷ್ಟು ತೊಗೊಂಡೋಗ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಮೇಲ್ಗಡೆ ಅಂತೂ ಶೂಟಿಂಗ್ ಮಾಡೋಂಗಿಲ್ಲ, ಬಟ್ ದೇವಸ್ಥಾನಗಳಲ್ಲಿ, ಬಟ್ ಹೊರಗಡೆ ಎಲ್ಲ ಮಾಡ್ಬೋದಂತೆ. ನೋಡೋಣ. ಈಗ ಆಟೋದವ್ರಿಗೆ ಹೇಳಿದ್ದೀನಿ 6 ಗಂಟೆಗೆ ಬರ್ತಾನೆ ಅವನು. ಆಟೋದವ್ರು ರಾತ್ರಿನೇ ಹೋಟೆಲ್ ಮ್ಯಾನೇಜರ್ ಹತ್ರ ಮಾತಾಡಿ ಆಟೋದು ಫಿಕ್ಸ್ ಮಾಡಿದ್ದೀನಿ. ನಡ್ಕೊಂಡು ಹೋಗೋದಂತೂ ಈ ಸಲ ಇಲ್ಲ, ಪ್ರೋಗ್ರಾಮ್ ಕ್ಯಾನ್ಸಲ್ಲು. ಯಾಕೆಂದರೆ ಒಂದಿನ ಪೂರ್ತಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಿನಿಮಮ್ 14 ಅವರ್ಸ್ 12 ಅವರ್ಸು ಬೇಕಾಗುತ್ತೆ ಮೇಲೂ ಕೆಳಗಡೆ ಬರೋಕ್ಕೆ. ಮತ್ತು ನಾಳೆ ರೈಡ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾನು ರೋಪ್ವೇನಲ್ಲಿ ಹೋಗೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸಿಗೋಣ ಅಲ್ಲಿ ರೋಪ್ವೇ ಹತ್ರ ಹೋದ್ಮೇಲೆ. ಜಸ್ಟ್ ಈ ರೂಮಿಂದ ಹೊರಡ್ತಾ ಇದ್ದೀನಿ ಅಷ್ಟೇ. ಈಗ ಆಟೋದಲ್ಲಿ ಬಂದು ಇಳಿದೇ ಇದೆ. ನೋಡಿ ಲೈನ್ ಎಷ್ಟಿದೆ ಅಂತೇಳಿ. ಬೆಳಗ್ಗೆ 6 ಗಂಟೆ 15 ನಿಮಿಷ ಅಷ್ಟೇ. ರಾತ್ರಿಯಿಂದ ಬಂದು ಕೂತಿರ್ಬೇಕು ಮೋಸ್ಟ್ಲಿ ಅವರು. ಈಗ ನಾನು ಲೈನಿಗೆ ನಿಂತ್ಕೊಂಡು ಮಾಡಬೇಕು ಎಷ್ಟು ಟಿಕೆಟ್ ಸಿಗುತ್ತೆ ಅಂತ. ಲೈನಿಗೆ ನೋಡಿ, ಜನ ನೋಡಿ. ಒಂದೇ ಕೌಂಟ್ರ್ ಓಪನ್ ಇದೆ, 3 ಕೌಂಟ್ರ್ ಇದೆ, ಆದರೂ ಒಂದೇ ಕೌಂಟ್ರ್ ಓಪನ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಸ್ಟಾಫ್ ಕಮ್ಮಿ ಇರಬೇಕು. ಬಟ್ ಇಲ್ಲಿಂದ ನನ್ನಂದ 1 ಅವರ್ ಆಗುತ್ತೆ ಕೂಡ ಸ್ಪೀಡಿಗೆ. ಈ ಥರ ಟೋಕನ್ ಕೊಡ್ತಾರೆ, ಟೋಕನ್ ತಗೊಂಡ್ಬಿಟ್ಟು ಟಿಕೆಟ್ ತಗೋಬೇಕಲ್ಲಿ. ನೋಡಿ, ಟಿಕೆಟ್ ಸಿಕ್ಕಿದೆ. 700 ರೂಪಾಯಿ ಟಿಕೆಟು. 1:45 ಗಂಟೆ ನಿಂತ್ಬಿಟ್ಟು ಟಿಕೆಟ್ ತಗೊಂಡೆ. ಬಟ್ ಸಿಕ್ಕಾಬಟ್ಟೆ ರಶ್ಶು. ನೋಡಿ, ಈ ಪರ್ವತದ ಮೇಲೆ ಹೋಗಬೇಕು, ಇನ್ನೂ ಭಾಳ ಟೈಮ್ ಆಗುತ್ತೆ. ಇದರಿಂದ 1 ಕಿಲೋಮೀಟರ್ ನಡೆದು ಹೋದರೆ ಅಲ್ಲಿದೆ ಸ್ಟೇಷನು ರೋಪ್ವೇದು. ಇಲ್ಲಿ ಟಿಕೆಟ್ ಕೆಳಗಡೆ ಕೊಡ್ತಾರೆ, 1 ಕಿಲೋಮೀಟ್ರ್ ಕೆಳಗಡೆ. ಇನ್ನು ಮೇಲೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಕೋಲ್ಡ್ ಇದೆ, 18 ಡಿಗ್ರಿ ಇದೆ, ಏನು ಜಾಸ್ತಿ ಕೋಲ್ಡ್ ಇಲ್ಲ, ಚೆನ್ನಾಗಿದೆ. ಅಲ್ಲಿ ಸಿಗೋಣ. ಇನ್ನು ಮೊದಲ ಟೀ ಕುಡಿಬೇಕು, ಏನೋ ತಿನ್ನಬೇಕು, ಹೊಟ್ಟೆ ಸಿಗ್ತಾ ಇದೆ. ನೋಡೋಣ. ಹೇಳ್ತಾಯಿದ್ರೆ 10 ಗಂಟೆ ಮೇಲೆ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಅಂತ. ಆನ್ಲೈನವ್ರಿಗೆ ಮೊದಲು ಪ್ರಿಫರೆನ್ಸ್ ಅಂತೆ. ಆನ್ಲೈನ್ ಸಿಗ್ತಾಯಿಲ್ಲ ಟಿಕೆಟ್. ಏನು ಮಾಡಲಿ? ಯಾರು ಬರೋರಿದ್ರೆ ದಯವಿಟ್ಟು ಆನ್ಲೈನ್ ಟಿಕೆಟ್ ತೊಗೊಂಬನ್ನಿ ಮೊದಲೇ. ಇಲ್ಲ ಅಂದರೆ ನೀವು ಭಾಳ ಕಷ್ಟ ಆಗುತ್ತೆ ಇಲ್ಲಿ. ಅಲ್ಲಿಂದ ಬಂದೆ, ಇಲ್ಲಿಂದ ಬರೋಕ್ಕೆ ಬಿಟ್ಟಿಲ್ಲ. ಇವತ್ತು ಇವ್ರದ್ದು ಮ್ಯಾರಥಾನ್ ಏನೋ ನಡೀತಾ ಇದೆ ಇಲ್ಲಿ. ಅದು ಎಲ್ಲ ಜನ ಸೇರ್ಕೊಂಡಿದ್ದಾರೆ. ಫುಲ್ಲು ಪೊಲೀಸು. ಈ ಕಡೆಯಿಂದ ಬಂದೆ. ಇಲ್ಲಿಂದ ಮೇಲೆ ಹೋಗ್ಬೇಕು. ನೋಡೋಣ. ನೋಡಿ, ಇಲ್ಲಿ ಲೈನು ಮೇಲೆ ಹೋಗ್ಬೇಕು. ಆನ್ಲೈನು ಆಫ್ಲೈನು ಎಲ್ಲ ಒಟ್ಟಿಗೆ. ರೋಪ್ವೇನಲ್ಲಿ ಕೂತಿದ್ದೀನಿ. ರೋಪ್ವೇನಲ್ಲಿ ಒಟ್ಟಿನಲ್ಲಿ ಈಗ 6 ಜನ ಇದ್ದೀವಿ. 5 ಜನ ಯಾರೋ ಒಬ್ಬರು ಫ್ಯಾಮಿಲಿ ಇದ್ದರು, ಅವ್ರ ಜೊತೆ ನನ್ನನ್ನು ಹಾಕಿದ್ದಾರೆ. ಒಟ್ಟು 8 ಜನ ಏನೋ ಕೆಪಾಸಿಟಿ ಇದರಲ್ಲಿ. मैं ऊपर से नीचे उतर गया हूँ. दर्शन बहुत अच्छी तरह से हो गया, लेकिन ये लोग अभी देखो ऊपर चढ़ रहे हैं. मैं तो जल्दी नीचे उतर.
ಕೆಳಗಡೆ ಹೋಗಬೇಕು. ಇಲ್ಲ ಇಲ್ಲಿಂದ ಹೋಗಬೇಕು. ಇಲ್ಲಿ ರೋಪೆ ಮೇಲ್ಗಡೆ ಸ್ಟೇಷನ್ ಇದು. ಇಲ್ಲಿಂದ ನನಗೆ ಕೆಳಗಡೆ ಹೋಗ್ತಾ ಇದ್ದೀನಿ. ಈಗ ಭಾಳ ಕಮ್ಮಿ ಜನ ಇದ್ದಾರೆ ಕೆಳಗಡೆ ಹೋಗೋರು. ರೋಪೆಲ್ಲಲ್ಲಿ ನೋಡಿ ಯಾರೂ ಇಲ್ಲ, ಎಲ್ಲ ಖಾಲಿ ಇದೆ. ಎಲ್ಲ ಇನ್ನೂ ಮೇಲೆ ಹತ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಕೆಳಗಡೆ ಇಳಿಯೋರು ಯಾರೂ ಇಲ್ಲ. ನಾನು ಬೇಗ ಬಂದುಬಿಟ್ಟೆ ಅಷ್ಟೇ. ಕೆಲವು ರೋಪಿನಲ್ಲಿ ಕೆಲವು ವುಡನ್ ಕಟ್ಟೋಲೆಲ್ಲ ಖಾಲಿ ಹೋಗ್ತಾಯಿದೆ, ಯಾರೂ ಇಲ್ಲ ಮೇಲೆ. ಮೇಲೆ ಹತ್ತಿಳಿದು ತಕ್ಷಣ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಇಡ್ಲಿ ಆರ್ಡ್ರ್ ಮಾಡ್ಬೋದು. ರೆಸ್ಟೋರೆಂಟ್ ಥರ ಇದೆ ಇಲ್ಲ ಒಂದು. ಒಂದು ಥರ ಮಸಾಲೆ ಸೇರೆಲ್ಲ ಸುಸ್ತಾಗಿರೋ ಮಸಾಲೆ ಮಾಡ್ಬೋದು. ಕೆಫೆ ಟೈಪ್ ಇದೆ ಅಷ್ಟೇ. ನಮಸ್ಕಾರ. ಬೆಳಗ್ಗೆ 6:30 ಆಯಿತು. ಇಲ್ಲಿಂದ ಹೊರಟಿದ್ದೀನಿ. ಜುನಾಗಢದಿಂದ ಮನೆಗೆ ಹೋಗೋಣ ಅಂತ. ಬಂದ ರಸ್ತೆನೇ ತಗೋತೀನಿ ಮೋಸ್ಟ್ಲಿ. ಜಾಸ್ತಿ ಹೊಸ ರಸ್ತೆಯನ್ನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕೆ ರೋಡ್ ಸರಿ ಇದೆಯೋ ಇಲ್ಲೋ ಎಲ್ಲ ಕೆಲಸ ನಡೀತಾ ಇದೆ. ಆದ್ದರಿಂದ ಹಳೆ ರಸ್ತೆಯಲ್ಲೇ ಬಂದ ರಸ್ತೆಯಲ್ಲೇ ವಾಪಸ್ ಹೋಗೋದು. ಹೇಗಿದೆ ಹೆಲ್ಮೆಟ್ ರೆಡಿ, ಟಾಪ್ ಬಾಕ್ಸ್ ರೆಡಿ, ರೂಮ್ ಎಲ್ಲ ಖಾಲಿ ಮಾಡಿದ್ದೀನಿ. ಸಿಗೋಣ ರಸ್ತೆಯಲ್ಲಿ. ನಮಸ್ಕಾರ, ಸುಪ್ರಭಾತ. ಸೊ ರೂಮಿಂದ ಹೊರಟು 6:30 ಮೇಲಾಯಿತು, 6:30 ಆಯಿತು. ರೂಮಿಂದ ಹೊರಟು ರೋಡಿಗೆ ಬಂದಿದ್ದೀನಿ. ಅದೇ ಹಳೆ ರೋಡೇ, ಬಂದ ದಾರಿಗೆ ಸುಂಕವಿಲ್ಲ ಅಂತೇಳಿ ಅದೇ ರೋಡಲ್ಲೇ ವಾಪಸ್ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನು ಬೇರೆ ರೂಟಲ್ಲಿ ಹೋದರೆ 40-50 ಕಿಲೋಮೀಟ್ರು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ 1 ಅವರ್ ಬೇಗ ಮನೆ ಹೋಗ್ಬೋದಲ್ಲ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಸೊ ನಾನು ಕತ್ಲೆ ಇದೆ ಈಗ, ಏನು ಮಾತಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಬಿಸಿಲು ಬಂದ ಮೇಲೆ ರಸ್ತೆಯಲ್ಲಿ ಮಾತಾಡೋಣ ರೈಡಿನ ಬಗ್ಗೆ, ಮತ್ತು ನನ್ನ ಈ ಸ್ಪಿರಿಚುವಲ್ ಒಂದು ಏನಿತ್ತು ಟೂರು ಅದ್ರ ಬಗ್ಗೆ. ಬಹಳಷ್ಟು ಕೇಳ್ಪಟ್ಟೆ ಜುನಾಗಢ ಗಿರಿಯ ಪರ್ವತದ ಬಗ್ಗೆ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಅವರವರ ಅನುಭವಕ್ಕೆ ಬಂದಾಗ ಅವರವ್ರು ಹೇಳ್ತಾರೆ. ಎಲ್ಲದೂ ಸರಿಯೇ, ಯಾವುದು ತಪ್ಪಲ್ಲ. ಆದರೆ ನಮಗೆ ವಿಶ್ವಾಸ ಇರಬೇಕಷ್ಟೆ, ಶ್ರದ್ಧೆ ಇರಬೇಕು ಅಷ್ಟೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಲ್ಲಿವರೆಗೆ ಬಾಯ್. ಇಲ್ಲೀಗ ನಾನು ಬ್ರೇಕ್ಫಾಸ್ಟಿಗೆ ಅಂತ ನಿಂತೆ. ಟೈಮ್ ಆಯಿತು 11 ಹತ್ರ. ಎಲ್ಲೂ ಒಳ್ಳೆ ರೆಸ್ಟೋರೆಂಟ್ ಸಿಕ್ಕಿಲ್ಲ. ಇಲ್ಲಿ ಸಿಕ್ತು ನೋಡಿ, ಶಿವಶೋಭಾ ಅಂತ. ಇಲ್ಲೆಲ್ಲ ವೆರೈಟಿ ಇದೆ. ಒಳ್ಳೆ ಸೌತ್ ಇಂಡಿಯನ್ ಥರ ಇದೆ. ಜ್ಯೂಸ್ ಎಲ್ಲ ಸಿಗುತ್ತೆ, ಇಡ್ಲಿ ವಡ ಎಲ್ಲ ಸಿಗುತ್ತೆ. ಬಟ್ ನಾನು ಅವಲಕ್ಕಿ ತಿಂದೆ, ಚೆನ್ನಾಗಿತ್ತು, ಫ್ರೆಶ್ ಆಗಿ. ಭಾಳ ದೊಡ್ಡದಾಗಿದೆ ಜಾಗ. ರಾಜ್ಕೋಟಿಂದ ಅಹಮದಾಬಾದ್ ಬರಬೇಕಾದ್ರೆ ಅಹಮದಾಬಾದಿಗೆ ಒಂದು 80 ಕಿಲೋಮೀಟ್ರ್ ಮೊದಲು ಸಿಗುತ್ತೆ, 80-90 ಕಿಲೋಮೀಟ್ರ್ ಮೊದಲು. ಭಾಳ ಚೆನ್ನಾಗಿದೆ. ಸಿಗೋಣ ರಸ್ತೆಯಲ್ಲಿ. ನಮಸ್ಕಾರ. ಟೀ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಟೆ. ಈಗ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ 90 ಕಿಲೋಮೀಟ್ರ್ ಏನೋ ಇದೆ. ಮನೆಗೆ ಹೋಗ್ತಾ ಇದ್ದೀನಿ. ಬೈಕ್ ಬೇರೆ ಸರ್ವೀಸಿಗೆ ಹಾಕಬೇಕು. ನಾಳೆ ನಾಡಿದ್ದು ನನಗೆ ಹಾಕ್ತೀನಿ, 2-3 ದಿವಸದಲ್ಲಿ ಹಾಕ್ತೀನಿ. ಏನಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ಅಂದರೆ, ಹೇಳಿದ್ನಲ್ಲ ಬೆಳಗ್ಗೆ ಸ್ವಲ್ಪ ಮಾತಾಡಬೇಕು ಜುನಾಗಢ ಮತ್ತು ಗಿರನಾರ್ ಬಗ್ಗೆ ಅಂತೇಳಿ. ಅದಕ್ಕೆ ಮೊದಲು ಸ್ಟಾರ್ಟ್ ಮಾಡೋಣ ಹೋಟೆಲ್ನಿಂದ. ಹೋಟ್ಲು ಬುಕ್ ಮಾಡಿದ್ದೆ ವೈಭವದಿಂದ. ಹೋಟೆಲಿನವರ ರೆಸ್ಪಾನ್ಸು ಅಷ್ಟು ಚೆನ್ನಾಗಿರಲಿಲ್ಲ. ಹೋಟೆಲ್ ಚೆನ್ನಾಗಿತ್ತು, ಮ್ಯಾನೇಜರ್ ಪರವಾಗಿಲ್ಲ. ಅಲ್ಲಿ ಸ್ಟಾಫುಗಳು ಸ್ವಲ್ಪ ಏನೋ ಒಂಥರ ಬರ್ತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ, ಇವ್ರನ್ನೇನು ಜಾಸ್ತಿ ಮಾತಾಡ್ಸೋದು. ಅಂದರೆ ಏನು ಹೆಲ್ಪಿಂಗ್ ಇಲ್ಲ ಇಲ್ಲಿವರೆಗೆ. ಅಂದರೆ ರೂಮ್ ಕ್ಲೀನಿಂಗ್ ಕೂಡ ಬರ್ತಾಯಿಲ್ಲ. ಎಲ್ಲದನ್ನು ಹೇಳಬೇಕು ನಾವೇ. ಮತ್ತು ಹೋಟೆಲ್ ಆನ್ಲೈನ್ ಬುಕ್ ಮಾಡಿದ್ದು ಅವ್ರಿಗೆ ಕನ್ಫ್ಯೂಷನ್ನು, ಯಾವುದರಿಂದ ಬುಕ್ ಮಾಡಿದ್ದು ಏನು, ಅವ್ರದ್ದು ಯಾವುದೋ ಡೇಟಾಗಳು ಇದ್ದರೂ ಕೂಡ ಹುಡುಕೋಕೆ ಗೊತ್ತಾಗ್ತಾಯಿಲ್ಲ ಅವರಿಗೆ. ಏನೋ ಒಟ್ಟಿನಲ್ಲಿ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ರೆಕಮೆಂಡೆಡ್ ಅಲ್ಲ ಇದು. ಯಾವುದೋ ಬೈಕ್ ಸೂರಜ್ ಕ್ಲಬ್ ಅಂತ, ದೊಡ್ಡ ಬೂತ್ ಬಂಗ್ಲಾ ಥರ ಇತ್ತು, ಮಾಲ್ ಥರ ಇತ್ತು. ಅದು ಯಾರು ಜನಗಳೇ ಬರೋಲ್ಲ, ಖಾಲಿ ಥಿಯೇಟ್ರಿಗೆ ಮಾತ್ರ ಬರ್ತಾರೆ ಜನಗಳೆಲ್ಲ. ಒಂದು 5 ಸ್ಕ್ರೀನ್ ಇದೆ, ಆ ಥಿಯೇಟ್ರುಗಳಿಗೆ ಬರ್ತಾರೆ, ಬಿಟ್ಟರೆ ಇನ್ಯಾವುದಕ್ಕೂ ಬರೋಲ್ಲ. ಸೊ ಹೋಗಿ ಬಿಡಿ, ಹೋಟೆಲ್ದು ಬಿಟ್ಟಾಗಿ. ಇನ್ನು ಗಿರಿನಾರ್ ಪರ್ವತದ ಬಗ್ಗೆ ಹೇಳಬೇಕು ಅಂದರೆ,
ನೀವು ಯಾರಾದರೂ ಬರೋರಿದ್ದರೆ ಆನ್ಲೈನ್ ಟಿಕೆಟು ಉಡನ್ ಖಟೋಲಾ ವೆಬ್ಸೈಟಿಂದ ಆನ್ಲೈನ್ ಟಿಕೆಟ್ ಮಾಡಿಕೊಂಡು ಬನ್ನಿ. ಇಲ್ಲ ಅಂದರೆ ನಿಮಗೆ ಇಲ್ಲಿ ಭಾಳ ತೊಂದರೆ ಆಗತ್ತೆ. ತೊಂದರೆ ಅಂದರೆ ಸ್ಪೆಷಲ್ ಡೇನಲ್ಲಿ ಬರೋದಾದರೆ ತೊಂದರೆ ಆಗುತ್ತೆ ಅಂತ, ಇಲ್ಲ ಅಂದರೆ ಅಷ್ಟು ತೊಂದರೆ ಆಗೋಲ್ಲ. ಬೆಳಗ್ಗೆ 6 ಗಂಟೆಗೆ ಲೈನಲ್ಲಿ ನಿಂತರೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ. 7 ಗಂಟೆ ಅಷ್ಟೊತ್ತಿಗೆ ನಿಮಗೆ ಟಿಕೆಟ್ ಸಿಗುತ್ತೆ, 7 ಕಾಲಿಗೆ. ಮತ್ತು ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ಮೇಲೆ ನಿಮಗೆ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿ ಆನ್ಲೈನವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಇಲ್ಲಿಂದ ಲೋಕಲ್ ಟಿಕೆಟ್ ತಗೊಂಬಂದವರು ವೆಯ್ಟ್ ಮಾಡಬೇಕಾಗತ್ತೆ. ಅವ್ರು ಹೋದ್ಮೇಲೆ ಮತ್ತು ನೀವು ಹೋಗಬೇಕು. ಅಂದರೆ ಖಾಲಿ ಇದ್ದರೆ ಕಳಿಸ್ಬಿಡ್ತಾರೆ, ಇಲ್ಲ ಅಂದರೆ ನಿಮ್ಮ ರಶ್ ಇದ್ದರೆ ನಿಮಗೆ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನೊಂದೇನು ಅಂದರೆ ನಿಮಗೆ ಅಲ್ಲಿಂದ 8 ರಿಂದ 9 ಮಿನಿಟ್ ಆಗುತ್ತೆ ಮೇಲೆ ರೋಪ್ವೇನಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಒಂದು ಅಂಬೆಮಾದು ದೇವಸ್ಥಾನ ಇದೆ, ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಇಳಿಸ್ಬಿಟ್ಟು ನೀವು ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ದರ್ಶನ ಮಾಡಿ ಇನ್ನೊಂದು ಗೋರಖನಾಥ್ ಬಾಬಾ ಅಂತೇಳಿ ಅವ್ರದ್ದು ಒಂದು ಸಮಾಧಿ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡಿ ಅಲ್ಲಿಂದ ಇಳಿಬೇಕು. ಸ್ವಲ್ಪ ಇಳಿದ್ಬಿಟ್ಟು ಸ್ವಲ್ಪ ದೂರ ಇಳಿದ ಮೇಲೆ ಮತ್ತೆ ವಾಪಸ್ಸು ರೈಟಿಗೆ ಇನ್ನೊಂದು ಸಲ ಇಳಿದೋಗುತ್ತೆ. ಇನ್ನೊಂದು ಕಡೆ ಮೇಲೆ ಲೆಫ್ಟಿಗೆ ಮತ್ತೆ ಹತ್ತುತ್ತೆ. ಇಲ್ಲಿ ಲೆಫ್ಟಲ್ಲಿ ಮೇಲೆ ಹತ್ತಿದ್ರೆ ಗುರುಶಿಖರ ಇದೆ, ಅದೇ ದತ್ತಾತ್ರೇಯರ ಪಾದುಕೆ ಇರುವಂಥ ಸ್ಥಳ. ಹೇಳ್ತಾರೆ ಈ ಬೆಟ್ಟ 12,000 ವರ್ಷಗಳ ಕಾಲ ದತ್ತಾತ್ರೇಯರು ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದ್ರಂತೆ. ಅದು ನಮ್ಮ ಕಾಲಮಾನಗಳಲ್ಲಿ ಅವರಿಗಿಷ್ಟು ಆಯಿತಾ. ಆದ್ದರಿಂದ ಅಲ್ಲಿ ದರ್ಶನಕ್ಕೆ ಜನ ಹೋಗೋದು, ಮ್ಯಾಕ್ಸಿಮಮ್ ಜನಗಳು ಅಲ್ಲಿಗೆ ಹೋಗೋದು. ಮತ್ತು ಜೈನರು ಅಲ್ಲಿವರೆಗೆ ಹೋಗಿ ಅಲ್ಲಿ ಮೇಲೆ ಹೋಗಿ ದರ್ಶನ ಮಾಡಿ ಮತ್ತು ಕೆಳಗಿಲ್ಲಿ ದರ್ಶನ ಮಾಡಿ ಬರ್ತಾರೆ. ಎಲ್ಲ ಕಡೆನೂ ಮಾಡ್ತಾರೆ ಜೈನರು. ಒಟ್ಟಿನಲ್ಲಿ 4,700 ಚಿಲ್ಲರೆ ಮೆಟ್ಲುಗಳಿದ್ದಾವೆ, ಹತ್ತಕ್ಕೆ ಇಳಿಯೋಕ್ಕೆ ಎಲ್ಲ ಸೇರಿ. ನಿಮಗೆ ಮಿನಿಮಮ್ 4 ಅವರ್ ಬೇಕು. ಫಿಟ್ಟಾಗಿದ್ದವರಾದರೆ 4 ಅವರಿಗೆ ಮೇಲೆ ಹೋಗಿ ರೋಪ್ವೇಯಿಂದ ಎಲ್ಲಿಂದ ಇಳಿದಿದ್ದೀರೋ ಅಲ್ಲಿಂದ ಮೇಲೆ ಗುರುಶಿಖರಕ್ಕೆ ಹೋಗಿ ವಾಪಸ್ ಬರ್ಬೋದು. ಫಾಸ್ಟ್ ಹತ್ತೋರಾದರೆ ಮಾತ್ರ ಸಾಧ್ಯ ಅದು. ಮತ್ತು ಏನಂದರೆ ಪ್ಲಾಸ್ಟಿಕ್ ಬಾಟಲ್ಗಳು ಆಗಲಿ ಡ್ರೋನ್ ಆಗಲಿ ಏನು ತಗೊಂಡು ಹೋಗಂಗಿಲ್ಲ. ಅಲ್ಲಿ ಕ್ಯಾಮ್ರಾ ಎಲ್ಲ ತಗೊಂಡೋಗ್ಬೋದು, ನೀವು ಬೇರೆ ಎಲ್ಲ ತಗೊಂಡೋಗ್ಬೋದು, ಬಟ್ ಡ್ರೋನ್ ತಗೊಂಡು ಹೋಗಂಗಿಲ್ಲ. ಮತ್ತು ಪ್ಲಾಸ್ಟಿಕ್ ಬಾಟ್ಲುಗಳಿಗೆ ಇದಿಲ್ಲ. ನೀರಿನ ಕ್ಯಾನ್ ಬರುತ್ತೆ, ಇದು ರೆಡ್ ಬುಲ್ ಕ್ಯಾನ್ ಇರುತ್ತಲ್ಲ ಅದರ ಕ್ಯಾನ್ಗಳು ಬರ್ತವೆ. ಆ ಕ್ಯಾನ್ ತಗೊಂಡು ಹೋಗ್ಬೇಕು, ಮೆಟಲ್ ಕ್ಯಾನ್ಸು, ಅದರಲ್ಲಿ ನೀರು ಇರುತ್ತೆ, ಅದನ್ನು ತಗೊಂಡು ಹೋಗಬೇಕು. ಮತ್ತು ಮೇಲೆ ನಿಮಗೆ ನೀರು ಸಿಗುತ್ತೆ, ಇದೇ ಪ್ಲಾಸ್ಟಿಕ್ ಬಾಟ್ಲು ಮೇಲೆ ಸಿಗುತ್ತೆ ನಿಮಗೆ. 40-50 ರೂಪಾಯಿ ಹೇಳ್ತಾರೆ, 30 ರೂಪಾಯಿ 50 ರೂಪಾಯಿ, ಈಗ ಎಲ್ಲ ಇನ್ನೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಸುಮಾರು ಅಂಗಡಿಗಳೆಲ್ಲ ಇದ್ದಾವೆ. ಅಲ್ಲಿ ಟೀ, ಕಾಫಿ, ಶರಬತ್ತು, ನಿಂಬೆಹಣ್ಣಿನ ಶರಬತ್ತು ಸಿಕ್ಕಾಪಟ್ಟೆ ಸಿಗುತ್ತೆ. ಯಾಕೆಂದರೆ ಅತಿ ಸುಸ್ತಾಗಿದ್ದವರಿಗೆ ನಿಂಬೆಹಣ್ಣು, ಉಪ್ಪು, ಸಕ್ಕರೆ ಹಾಕಿ ಗ್ಲೂಕೋಸ್ ಥರ ಯೂಸ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ ಏನು ಅಂದರೆ 2 ಥರ ಜನಗಳು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಹತ್ಬೋದು. ಎಲ್ಲರೂ ಹತ್ತಲಿಕ್ಕೆ ಕಷ್ಟ ಆಗ್ಬೋದು, ಹತ್ಬೋದು. ಒಂದು ಫುಲ್ಲು ಶ್ರದ್ಧೆ ಇರಬೇಕು ನಿಮಗೆ, ಅಗಾಢವಾದ ನಂಬಿಕೆ ಇರಬೇಕು. ದೇವರ ಹೆಸರು ಹೇಳ್ತಾ ಹತ್ತೋರು ನಾನು ನೋಡಿದ್ದೀನಿ. 60 ವರ್ಷ 65 ವರ್ಷ ವಯಸ್ಸಾದವರು ಕೂಡ ಹತ್ತಿದ್ದಾರೆ. ಇನ್ನೊಬ್ಬರು ಯಂಗ್ಸ್ಟರ್ಸು, ಒಳ್ಳೆ ಜೋಶ್ ಇದೆ, ಜುನೂನ್ ಇದೆ, ಫಿಟ್ನೆಸ್ ಇದೆ, ಎನರ್ಜಿ ಇದೆ ಅಂಥವ್ರು ಹಾಕ್ತಾರೆ. 2 ಥರ ಜನಗಳು ಹತ್ತಾರೆ. ಮತ್ತೆ ಉಳಿದವ್ರು ಹೆಂಗೆ ಆಗಿದೆ ಅಂದರೆ ಹತ್ತಕ್ಕೆ ಮೇಲೆ ಬರಬೇಕು ಅಂತ ಬರ್ತಾರೆ, ಆ ಕಡೆ ಅಷ್ಟು ಶ್ರದ್ಧೆ ಇಲ್ಲ, ಕೆಳಗೆ ಹೋಗೋಕ್ಕೂ ಮನಸ್ಸಿಲ್ಲ, ಮೇಲೆ ಹತ್ತಕ್ಕೆ ಶಕ್ತಿ ಇಲ್ಲ. ಸೊ ಏನಾಗುತ್ತೆ ಅಂದರೆ ಅದರಲ್ಲಿ ಮತ್ತು ಅವರಲ್ಲಿ ಡೋಲಿಯವರು ಇರ್ತಾರಲ್ಲ, ಡೋಲಿಯವ್ರನ್ನ ಹಿಡಿದು ಬಿಡ್ತಾರೆ. ಡೋಲಿಯವರು 3,000 4,000 5,000 ಹಿಂಗೆ ಕೇಳಿ ಅವರು ವೆಯ್ಟಿನ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮದು ರೇಟು. ಅದರಲ್ಲಿ ಕುತ್ಕೊಂಡು ಹೋಗಿ ದರ್ಶನ ಬರ್ತಾರೆ. ಅದು ಅರ್ಥ ಇಲ್ಲ ಅದಕ್ಕೆ. ಕೈಯಿಂದ ಆಗದಿದ್ದು ಅಂಗವಿಕಲರಾಗಿ ಇಲ್ಲ ವಯಸ್ಸಾದವರಾಗಿ ಹೋಗಬೇಕು ಅನ್ನೋ ಹೇಳ್ತಲ್ಲ ಪರಮೇಚ್ಛೆಯಿಂದ ಹೋದರೆ ಅವರಿಗೆ ಓಕೆ. ಈ ಡೋಲಿಲಿ ಕುತ್ಕೊಂಡು ಕೈಕಾಲು ಗಟ್ಟಿ ಇದ್ದರೂ ಹತ್ತಕ್ಕೆ ಶ್ರದ್ಧೆ ಕಮ್ಮಿ ಮತ್ತು ಶಕ್ತಿ ಇಲ್ಲ ಅಂದರೆ ಅವರು ಮತ್ತು ಹತ್ತಿ ಪ್ರಯೋಜನ ಏನು? ಅಂಥವರು ಇದ್ದಾರೆ. ನಿನ್ನೆ ನಾನು ಅವ್ರನ್ನೂ ನೋಡಿದೆ. ವಯಸ್ಸೇನಾಗಿಲ್ಲ, 40-45 ವರ್ಷದವರು ಕೂಡ ಮೇಲೆ ಅರ್ಧ ದೂರಕ್ಕೆ ಹೋಗಿ ಹತ್ತಲಿಕ್ಕೆ ಆಗದೇನೆ ಮತ್ತೆ ಡೋಲಿಯವ್ರನ್ನ ಕರೆದು ಡೋಲಿಯವ್ರ ಮೇಲೆ ಕುತ್ಕೊಂಡು ಹೋಗಿದ್ದಾರೆ. ಅವ್ರು ಹತ್ಬೋದಿತ್ತು, ಸ್ವಲ್ಪ ಭಗವಂತನ ಮೇಲೆ ಅಗಾಢವಾದ ನಂಬಿಕೆ ಇದ್ದಿದ್ರೆ ಹತ್ಬೋದಿತ್ತು ಅವರು. ಇಲ್ಲ ದೇವ್ರ ಹೆಸರು ಹೇಳ್ಕೊಳ್ತಾ ಹತ್ತಿದ್ರೆ ಹೆಂಗೋ 1 ಗಂಟೆ 2 ಗಂಟೆ ಲೇಟ್ ಆಗ್ಬೋದು, ಆದರೆ ಹತ್ತಿ ಹೋಗ್ಬೋದಿತ್ತು. ಬಟ್ ಹತ್ತಿಲ್ಲ ಅವರು. ಓಕೆ, ಅವ್ರವ್ರ ಇಷ್ಟ ಅದು. ಬಟ್ ನಾನು ಹೇಳೋ ಪ್ರಕಾರ 4 ಗಂಟೆ ಅಂತೂ ಮಿನಿಮಮ್ ಬೇಕು ಮೇಲೆ ಹತ್ತಿ ಕೆಳಗಡೆ ಬರಲಿಕ್ಕೆ, ಆಯಿತಾ.
ಆಯ್ತಾ. ನಡ್ಕೊಂಡು ಹೋಗೋದಾದರೆ ಹೇಳ್ತಾರಲ್ಲ ಈ 7 hour 8 hour ಬೇಕು ಮೇಲೆ ಹತ್ತಲಿಕ್ಕೆ, ಇಳಿಲಿಕ್ಕೆ ಒಂದು 5 hour 6 hour ಅಂದರೆ ಲೆಕ್ಕ ಹಾಕಿ ಒಂದು 12-13 hour. ಬೆಳಗ್ಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಹತ್ತಿದ್ರೆ ನೆಕ್ಸ್ಟ್ ದಿನ ಸಾಯಂಕಾಲ 5-6 ಗಂಟೆ ಕೆಳಗಡೆ ಬರ್ಬೋದು ಅಷ್ಟೇ. ಹಾಗಾದ್ರಿಂದ ನಾನು ಪ್ರಿಫರ್ ಮಾಡೋದೇನು ಅಂದರೆ, ನಿಮಗೆಲ್ಲ ಯಾರು ಹೋಗೋರಿದ್ರೆ ರೋಪ್ ವೇನಲ್ಲಿ ಮೊದಲಿಂದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ, ಬೇಗ ಹೋಗಿ ಬೇಗ ದರ್ಶನ ಆಗುತ್ತೆ. ಅದ್ಭುತವಾಗಿದೆ ಮಾತ್ರ. ಅಲ್ಲೇನೋ ಒಂಥರ ವೈಬ್ಸ್ ಇದೆ, ನಿಮ್ಗದು ಫೀಲ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಒಲವಿದ್ದವರಿಗೆ ಅಥವಾ ವಾಲಿದವರಿಗೆ ಅಥವಾ ಸ್ವಲ್ಪ ಭಗವಂತನ ಬಗ್ಗೆ ಗೊತ್ತಿರೋರಿಗೆ, ಪೂರ ಗೊತ್ತಿರೋರು ಯಾರೂ ಇಲ್ಲ, ಬಟ್ ಸ್ವಲ್ಪ ಮಟ್ಟಿಗಾದರೂ ಅದ್ರ ಗಂಧ ಗಾಳಿ ಗೊತ್ತಿದ್ದವರಿಗೆ ಸಿದ್ಧ ಪುರುಷರ ಆ ಒಂದು ಬೆಟ್ಟ ಇದೆಯಲ್ಲ, ಅದು ವೈಬ್ಸ್ ನಿಮಗೆ ಮ್ಯಾಚ್ ಮಾಡುತ್ತದೆ. ಅಲ್ಲಿಂದ ಕೆಳಗಿಳಿಯೋಕೆ ಮನಸ್ಸು ಆಗಲ್ಲ ಅಷ್ಟು ಬೇಗ, ಅಲ್ಲೇ ಇರೋಣ, ಏನೋ ಒಂಥರ ಆನಂದ ಇರುತ್ತೆ ಅಲ್ಲಿ. ಅದನ್ನ ಇನ್ನೇ ಸ್ವಲ್ಪ ಮಟ್ಟಿಗೆ ನನಗೆ ಅನುಭವಕ್ಕೂ ಬಂದಿದೆ, ಭಾಳ ಚೆನ್ನಾಗಿದೆ. ಒಮ್ಮೆ ಹೋಗಿ ಅಲ್ಲೇ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಧ್ಯಾನಕ್ಕೆ ಕೂರಕ್ಕೆ ಬಿಡೋಲ್ಲ. ಮೇಲೆ ಜಾಗ ಇಲ್ಲ, 20x30 ಎಷ್ಟೇ ಇರೋದಲ್ಲಿ ಮೇಲೆ ಗುಡ್ಡ, ಒಂದು ಕಲ್ಲು ಬಂಡೆಗಳ ರಾಶಿ, ಅದ್ರ ಮೇಲ್ಗಡೆ ಒಂದು ಕಲ್ಲು ಬಂಡೆ ದೊಡ್ಡದು, ಅದ್ರ ಮೇಲ್ಗಡೆ ಗುರುದತ್ತ ಅದ್ರ ಇದು ಪಾದುಕೆ ಇರೋದು. ಅಲ್ಲಿ ಕೂರಕ್ಕೆ ಜಾಗ ಇಲ್ಲ, ಕೂರಕ್ಕೆ ಬಿಡೋದಿಲ್ಲ ಅಲ್ಲಿ ಧ್ಯಾನಕ್ಕೆ. ಮತ್ತು ಇಲ್ಲಿ ಅಂಬಾಮಾ ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿ ಬೇಕಾದ್ರೆ ಕೂರ್ಬೋದು ನೀವು. ಗೋರಖನಾಥಲ್ಲಿ ಸ್ವಲ್ಪ ಕೂರ್ಲಿಕ್ಕೆ ಜಾಗ ಇದೆ, ಮತ್ತು ಎಲ್ಲೂ ಕೂರ್ಲಿಕ್ಕೆ ಜಾಗ ಇಲ್ಲ, ನೀವು ಮೇಲೆ ಕೆಳಗಡೆ ಬರಬೇಕು. ನಾರ್ಮಲ್ ಡೇನಲ್ಲಿ ಹೋದರೆ ಏನೋ ಮೋಸ್ಟ್ಲಿ ಕೂರ್ಲಿಕ್ಕೆ ಜಾಗ ಸಿಗ್ಬೋದು, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಶಿವರಾತ್ರಿಯಲ್ಲಿ ಸಿಕ್ಕಾಬಿಟ್ಟೆ ದೊಡ್ಡ ಮೇಳ ಆಗುತ್ತೆ ಇಲ್ಲಿ, ಮೇಳ ಜಾತ್ರೆ, ಭಯಂಕರ ಜಾತ್ರೆ. ಅದು ಹೇಳ್ತಾರಲ್ಲೆಲ್ಲ, ಹೇಳೋದು ಕೇಳಿದೆ ನಾನು. ಎಲ್ಲ ಎಷ್ಟೊಂದು ಗುಹೆಗಳಿದಾವಂತಲ್ಲಿ, ಆ ಗಿರ್ನಾರ್ ಪರ್ವತದಲ್ಲಿ ಎಷ್ಟೊಂದು ಗುಹೆಗಳಿದ್ದಾವೆ. ಆ ಗುಹೆಗಳಿಂದ ಎಲ್ಲ ಬಾಬಾಗಳೆಲ್ಲ ಹೊರಗಡೆ ಬರ್ತಾರೆ, ನಾಗಾ ಬಾಬಾ, ಅಖಾಡ ಸಾಧುಗಳೆಲ್ಲವ ಹೊರಗಡೆ ಬಂದು ಆವತ್ತಿನ ದಿವಸ ಹೇಳ್ತಾರಲ್ಲ, ಅದೃಷ್ಟ ಇದ್ದವರಿಗೆ ಅವ್ರ ದರ್ಶನ ಆಗತ್ತೆ, ತಲೆ ಮೇಲೆ ಕೈ ಇಡ್ತಾರೆ, ಅವರು ಪ್ರಸಾದ ಸಿಗುತ್ತೆ ಅವರಿಂದ ಅಂತೇಳಿ. ಭಾಳ ಹೇಳ್ತಾರಲ್ಲ, 200, 300, 500 ವರ್ಷಗಳಿಂದ ಜೀವಂತವಾಗಿರುವಂಥ ಬಾಬಾಗಳಲ್ಲಿ ಇದ್ದಾರಂತೆ ಇನ್ನೂ. ಅವ್ರು ಹೇಳ್ತಾರೆ ಅಲ್ಲಿ, ಶಿವರಾತ್ರಿ ಬಂದು ನೋಡಿ ಸರ್ ಒಂದ್ಸಲ, ಶಿವರಾತ್ರಿಲಿ ಈ ಥರ ಇರುತ್ತೆ ನಿಮಗೆಲ್ಲಿ, ಭಾಳ ದೇವರದ ಒಂದು ಅನುಭೂತಿ ಆಗತ್ತೆ ಹಾಗಂತೆಲ್ಲ ಹೇಳ್ತಾರಲ್ಲಿ. ಬಟ್ ಆ ಟೈಮಲ್ಲಿ ರೂಮ್ ಸಿಗೋದು ಕಷ್ಟ, ಮೇಲೆ ಹತ್ತೋದು ಕಷ್ಟ, ಭಾಳ ಕಷ್ಟ. 2-3 ದಿವಸ ರಜೆ ಬೇಕಾಗುತ್ತೆ ಅದಕ್ಕೆ, ಒಂದು ದಿವಸಕ್ಕೆಲ್ಲ ಬಂದು ಹೋಗೋಕ್ಕಾಗಲ್ಲ ಇಷ್ಟು ರಶಲ್ಲಿ. ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಇನ್ನೇನು ಮನೆ ಹತ್ರ ಬಂತು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು, ಯಾಕೆಂದರೆ ಇನ್ನೇನು ಮನೆ ಹೋಗೋದಷ್ಟೇ, 70 ಕಿಲೋಮೀಟ್ರ್ ಏನೋ ಉಳಿದಿದೆ ಅಷ್ಟೇ. ಮಾತಾಡ್ತಾ ಇಷ್ಟು ದೂರ ಬಂದುಬಿಟ್ಟೆ ನಾನು. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಇನ್ನೆಲ್ಲಿ ರೈಡ್ ಇದೆಯಾ ಗೊತ್ತಿಲ್ಲ, ಇನ್ನು ಸೆಕೆಗಾಲ ಬೇರೆ ಬಂದಿದ್ದರಿಂದ ಇನ್ನು ರೈಡಿಗೆ ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. 1 ಡೇ ರೈಡುಗಳು ಇರ್ತಾವೆ ಅಷ್ಟೇ, ಮಾರ್ನಿಂಗ್ ಹೋಗಿ ಮಧ್ಯಾಹ್ನ ಬರೋದು, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೀಸನ್ ಹೋಯ್ತು, ಯಾವುದು ದೊಡ್ಡ ರೈಡ್ಗಳು ಯಾವುದು ಆಗಲೇ ಇಲ್ಲ ಈ ಸಲ. ಒಂದು 600-800 1000 1,500 ಕಿಲೋಮೀಟ್ರ್ ಮೇಲೆ ಯಾವುದು ಹೋಗೇ ಇಲ್ಲ ನಾವು. ಸೊ ಸಿಗೋಣ ನೆಕ್ಸ್ಟು. ದೊಡ್ಡದೇನಾದ್ರು ಮಾಡಿದ್ರು ಕೂಡ ಸೌತ್ ಕಡೆ ಹೋಗೋಣ ಅಂತಿದೆ, ಏನಾಗುತ್ತೆ ಗೊತ್ತಿಲ್ಲ. ಬೆಂಗಳೂರು ಕಡೆ ಬೈಕ್ ತಗೊಂಡು ಹೋಗೋಣ ಅಂತ ಇದೆ, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿವರೆಗೆ ಬಾಯ್ ಬಾಯ್.